ಎಲ್ಲರಿಗೂ ನಮಸ್ಕಾರಗಳು. ಇಂದು ನಾವು ಟಿ ಗಣಿತದ ಕೆಲಸ ಮತ್ತು ಸಮಯದ ಪ್ರಶ್ನೆಗಳ ಬಗ್ಗೆ ಅಧ್ಯಯನ ಮಾಡೋಣ. ಇಂದು ನಮ್ಮ ಮೊದಲನೇ ಪ್ರಶ್ನೆ, ಎ ಮತ್ತು ಬಿ ಇಬ್ಬರು ಒಂದು ಕೆಲಸವನ್ನು ಒಟ್ಟಿಗೆ 15 ದಿನಗಳಲ್ಲಿ ಮುಗಿಸುತ್ತಾರೆ. ಬಿ ಒಬ್ಬನೇ ಆ ಕೆಲಸವನ್ನು 20 ದಿನಗಳಲ್ಲಿ ಮುಗಿಸಿದರೆ ಎ ಒಬ್ಬನೇ ಆ ಕೆಲಸವನ್ನು ಮುಗಿಸಲು ತೆಗೆದುಕೊಳ್ಳುವ ಸಮಯವೆಷ್ಟು? ಇಲ್ಲಿ ನೋಡಬಹುದು, ಕೊಟ್ಟಿರುವ ಕ್ವಶನ್ನಲ್ಲಿ ಎ ಮತ್ತು ಬಿ ಇಬ್ಬರು ಕೆಲಸವನ್ನು 15 ದಿನಗಳಲ್ಲಿ ಮುಗಿಸುತ್ತಾರೆ. ಇಲ್ಲಿ ನಾನು ಬರೆದುಕೊಳ್ಳುತ್ತೇನೆ, ಎ ಮತ್ತು ಬಿ ಇಬ್ಬರು ತೆಗೆದುಕೊಂಡ ಸಮಯವೆಷ್ಟು? ಎ ಮತ್ತು ಬಿ ಇಬ್ಬರು ತೆಗೆದುಕೊಂಡ ಸಮಯ ಎ ಮತ್ತು ಬಿ 15 ದಿನಗಳು. ಬಿ ಒಬ್ಬನೇ ತೆಗೆದುಕೊಳ್ಳದೇವು 20 ದಿನಗಳು. ಆದರೆ ಎನ ದಿನವನ್ನು ಕಂಡುಹಿಡಿಯಿರಿ. ಇಲ್ಲಿ ನೋಡಿ, ನೀವು ಮೊದಲನೇದಾಗಿ ಎ ಮತ್ತು ಬಿ ತೆಗೆದುಕೊಳ್ಳುವ ದಿನವು ನಾನು 1/15 ಅಂತ ತಿಳಿದುಕೊಳ್ಳುತ್ತೇನೆ. ಅದೇ ರೀತಿ ಬಿ ಒಬ್ಬನೇ ಮಾಡುವ ಕೆಲಸವೆಷ್ಟು? 1/20. ಇದು ಟ್ರಿಕ್. ಈ ರೀತಿ ಬರೆದುಕೊಂಡಾಗ ನಾವು ಎನ ಬೆಲೆಯನ್ನು ಕಂಡುಹಿಡಿಯಬೇಕು. ಆದ ಕಾರಣ ಈ ಬಿ ಪ್ಲೇಸ್ನಲ್ಲಿ ನಾನು ಬಿ ವ್ಯಾಲ್ಯೂ ಪುಟ್ ಮಾಡುತ್ತೇನೆ. ನೀವು ನೋಡಬಹುದು, ಎ ಪ್ಲಸ್ 1/20 ಈಕ್ವಲ್ ಟು 1/15 ಪ್ಲಸ್ 1/20 ಆ ಸೈಡ್ ಹೋಗಿದರೆ ಮೈನಸ್. ಆದ ಕಾರಣ ಎ ಈಕ್ವಲ್ ಟು 1/20 ಮೈನಸ್ 1/15. ನಿಮಗೆ ಗೊತ್ತಿರೋ ಹಾಗೆ ಎಲ್ ಸಿ ಎಮ್ ಯಾವ ರೀತಿ? 20 LCM 15 ಏನಾಗುತ್ತೆ ನೋಡಿ, 2 or 5 ಎರಡು ಒಂದು 5 ಟೇಬಲ್ ಹೋಗುತ್ತೆ. 5 4 20, 5 3 15, 3 1 3, 4 1 4. ಆದ ಕಾರಣ 5 3 4, 5 3 15, 15 4 60. ನಮಗೆ ಬಂದ ಆನ್ಸರ್ 60. ಆದ ಕಾರಣ ನೋಡಿ, ಡಿನಾಮಿನೇಟರ್ 20 ಇದೆ. 20 ಅಂದರೆ 23 60. ಇಲ್ಲಿ ನಾನು 3 ಬರೆಯುತ್ತೇನೆ. 15 4 60. ಇಲ್ಲಿ 4 ಬರೆಯುತ್ತೇನೆ. 1 into 3 3 ಪ್ಲಸ್ 1 into 4 4. ಆದ ಕಾರಣ ನಮಗೆ ಕೊಟ್ಟಿರೋದು -1/60. -1/60 ಅಂದರೆ ಬಿ ಯಾವಾಗಲೂ ವರ್ಕ್ ನಮಗೆ ಪಾಸಿಟಿವ್ನಲ್ಲಿ ಇರುತ್ತೆ. ಆದ ಕಾರಣ +1/60. ಆದ ಕಾರಣ ಬಿ ಎ ತೆಗೆದುಕೊಂಡ ಸಮಯವೆಷ್ಟು? ಎ ಈಕ್ವಲ್ ಟು 60. ಆದ ಕಾರಣ ನಮ್ಮ ಆಯ್ಕೆ ಯಾವುದಾಗಿರುತ್ತದೆ? ಆಪ್ಷನ್ ಎ. ಆದ ಕಾರಣ ನಮ್ಮ ಆಪ್ಷನ್ 60. ಆದ ಕಾರಣ ನಮ್ಮ ಆಪ್ಷನ್ ಎ 60 ದಿನಗಳನ್ನು ತೆಗೆದುಕೊಳ್ಳುತ್ತಾನೆ. ಅದೇ ರೀತಿಯಾಗಿ ಮುಂದೆ ನೀಡಿದರೆ ಎ ಮತ್ತು ಬಿ ಒಟ್ಟಿಗೆ ಒಂದು ಕೆಲಸವನ್ನು 12 ದಿನಗಳಲ್ಲಿ ಮುಗಿಸಿದ್ದರೆ, ಸೇಮ್ ಎ ಮತ್ತು ಬಿ ಒಂದು ಕೆಲಸವನ್ನು 12 ದಿನಗಳಲ್ಲಿ, ಎ ಪ್ಲಸ್ ಬಿ 12 ದಿನ ಅಂದರೆ 1/12. ಎ ಒಬ್ಬನೇ ಕೆಲಸವನ್ನು 20 ದಿನಗಳಲ್ಲಿ ಮಾಡಿರುತ್ತಾನೆ. ಎ ಒಬ್ಬನೇ ಎಷ್ಟಂತ 20 ಅಂದರೆ ನಾನು ಬರುತ್ತೇನೆ 1/20. ಹಾಗಾದರೆ ಬಿನ ದಿನವೆಷ್ಟು? ಎನಲ್ಲಿ ಏನು ಬರುತ್ತೇನೆ ಅದರ ವ್ಯಾಲ್ಯೂ. ಆದಾಗ 1/20 ಪ್ಲಸ್ ಬಿ ಈಕ್ವಲ್ ಟು 1/12. ಇದು 1 + 20 ಪ್ಲಸ್ ಇದೆ, ಆ ಸೈಡ್ ಹೋಗಿದ್ರೆ ಮೈನಸ್ ಆಗುತ್ತೆ. ಬಿ ಈಸ್ ಈಕ್ವಲ್ ಟು 1/12 ಮೈನಸ್ 1/20. 12 20 ಲಸ ಯಾವ ಟೇಬಲಲ್ಲಿ? 4 4 3 12, 5 4 20, 3 1 5 1. ಆದ ಕಾರಣ 4 × 3 × 5 ಈಕ್ವಲ್ ಟು 4 3 12, 12 5 60. ಇಲ್ಲ 60, 4 3 12, 12 60. ಆದ ಕಾರಣ ನಮ್ಮ ಲಸ 60. 12 5 60. ಇಲ್ಲ ನಾನು 5 ಬರೆಯುತ್ತೇನೆ. 23 60. ಆದ ಕಾರಣ 5 - 3. 5 - 3 ಅಂದರೆ 2/30. 2/30 ಅಂದರೆ 2 1 2 1 ಉಳಿದು 10, 2 5 10, 1/15. ಆದ ಕಾರಣ ಬಿ ಒಬ್ಬನೇ ಕೆಲಸ ಎಷ್ಟು ಮಾಡೋದು? 1/15 ಅಂದರೆ ಬಿ ಒಬ್ಬನೇ ಮಾಡುವ ಕೆಲಸ 15 ದಿನಗಳು. ಬಿ ಒಬ್ಬನೇ ಮಾಡುವ ಕೆಲಸ ಎಷ್ಟು? 15 ದಿನಗಳು. ಆದ ಕಾರಣ
ನಮ್ಮ ಆಪ್ಷನ್ ಇಲ್ಲಿ ಕೊಟ್ಟಿಲ್ಲ, ನಾನು ಆಪ್ಷನ್ ತೊಗೊಂಡಿಲ್ಲ. ಯಾಕಂದರೆ ಕಾನ್ಸೆಪ್ಟ್ ನಿಮಗೆ ಅರ್ಥ ಆಗಬೇಕಂದ್ರೆ ಯಾವ ರೀತಿ ಪ್ರಶ್ನೆ ಕೇಳುತ್ತಾರಂತೆ. ಆದ ಕಾರಣ ನಮ್ಮ ಆಪ್ಷನ್ ಬಿ ಮಾಡುವ ಕೆಲಸವೆಷ್ಟು? 15 ದಿನಗಳು. ನಮ್ಮ ಮುಂದಿನ ಪ್ರಶ್ನೆಯನ್ನು ನಾವು ನೋಡಿಕೊಳ್ಳುವುದಾದರೆ, ರಾಮು ಒಂದು ಕೆಲಸವನ್ನು 10 ದಿನಗಳಲ್ಲಿ ಪೂರ್ಣಗೊಳ್ಳುತ್ತಾನೆ. ಅಂದರೆ ರಾಮು ಒಂದು ಕೆಲಸವನ್ನು 10 ದಿನಗಳಲ್ಲಿ ಕೆಲಸ ಮಾಡಿದರೆ ರಾಮು ಒಂದು ದಿನದಲ್ಲಿ ಆ ಕೆಲಸ ಎಷ್ಟು ಭಾಗವನ್ನು ಮಾಡುತ್ತಾನೆ? ರಾಮು ಒಂದು ದಿನದಲ್ಲಿ ಮಾಡುವ ಕೆಲಸ ಭಾಗವಂದರೆ ಯಾವ ರೀತಿ ಬರೀತೀವಿ ಅಂದರೆ, ರಾಮು ಒಂದು ದಿನದಲ್ಲಿ ಮಾಡುವ ಕೆಲಸ ಎಷ್ಟಾಗಿರುತ್ತೆ ಅಂದರೆ 1/10. ಆದ ಕಾರಣ ನಮ್ಮ ಆಪ್ಷನಲ್ಲಿ ಕೊಟ್ಟಿರುತ್ತಾರೆ 10 ಕೊಟ್ಟಿರುತ್ತಾರೆ ಅಥವಾ ಏನಾದರೂ ಕೊಟ್ಟಿರುತ್ತಾರೆ, ಆಪ್ಷನ್ ಡಿಪೆಂಡ್. ಬಟ್ ನಮ್ಮ ಆನ್ಸರ್ ಏನಾಗುತ್ತೆ? 1/10. ಭಾಗ ಅಂದರೆ 1/10. ಅದೇ ರೀತಿ ನಮ್ಮ ಮುಂದಿನ ಕ್ವಶನ್ ನೋಡಬಹುದು ನೀವು. ಎಯು ಒಂದು ಕೆಲಸವನ್ನು 20 ದಿನಗಳಲ್ಲಿ ಮತ್ತು ಬಿಯು ಅದೇ ಕೆಲಸವನ್ನು 30 ದಿನಗಳಲ್ಲಿ ಪೂರ್ಣಗೊಳಿಸುತ್ತಾನೆ. ಹಾಗಾದರೆ ಅವರಿಬ್ಬರು ಒಟ್ಟಿಗೆ ಆ ಕೆಲಸವನ್ನು ಎಷ್ಟು ದಿನಗಳಲ್ಲಿ ಪೂರ್ಣಗೊಳಿಸುತ್ತಾರೆ? ಇಲ್ಲಿ ನೋಡಿ, ಏನು ಒಂದು ಕೆಲಸವನ್ನು ಎಷ್ಟು ದಿನಗಳಲ್ಲಿ ಮುಗಿಸುತ್ತಾನೆ? 20 ದಿನಗಳಲ್ಲಿ. ಅಂದರೆ ಯಾವ ರೀತಿ ಬರುತ್ತಾನೆ? 1/20. ಬಿಯು ಅದೇ ಕೆಲಸವನ್ನು 30 ದಿನಗಳಲ್ಲಿ ಮುಗಿಸುತ್ತಾನೆ, 1/20. ಹಾಗಾದರೆ ಅವರು ಇಬ್ಬರು ಅಂದರೆ 2 ಸೇರಿಸಿ ಎ ಪ್ಲಸ್ ಬಿ ಸೇರಿಸೋಣ. ಆದ ಕಾರಣ 1/20 ಪ್ಲಸ್ 1/30. ನೋಡ್ಬೋದು ನೀವು, LCM ಕ್ರಾಸ್ ಮಲ್ಟಿಫಿಕೇಶನ್ ನಾನು ಅಪ್ಲೈ ಮಾಡ್ಬೋದು. ಕ್ರಾಸ್ ಮಲ್ಟಿಫಿಕೇಶನ್ ಅಂದರೆ ಇವೆರಡು ಮಲ್ಟಿಪ್ಲೈ ಮಾಡಿ ಆಮೇಲೆ ಕ್ರಾಸ್ ಮಲ್ಟಿಫಿಕೇಶನ್ ಅಂದರೆ ಮೊದಲು ಇವೆರಡು ಡಿನಾಮಿನೇಟರ್ನ ಮಲ್ಟಿಪ್ಲೈ ಮಾಡಬೇಕು, ಆಮೇಲೆ ಇವೆರಡನ್ನು ಇಂಟು ಮಾಡಬೇಕು, ಆಮೇಲೆ ಇವೆರಡನ್ನು ಇಂಟು ಮಾಡಬೇಕು. ನೋಡೋಣ ಇದೇನು ನಮ್ಮ ಆನ್ಸರ್. 20 × 30 is 3 2 6 2 0 30. 1 × 20 ಆದರೆ 30 + 20 50 / 600. 5 5 0 0 ಕ್ಯಾನ್ಸಲ್. 5 1 5 1 5 1 ಉಳಿತು 2 5 2 10. ಆದ ಕಾರಣ 1/12 ಆದಾಗ ಅವರ ರಾಮು ಮತ್ತು ಅವರಿಬ್ಬರು ಮಾಡುವ ಕೆಲಸ, ಎ ಮತ್ತು ಬಿ ಇಬ್ಬರು ಕೆಲಸ ಮಾಡುವ 1/12 ಅಂದರೆ ಎಷ್ಟು ದಿನಗಳು? 12 ದಿನಗಳಲ್ಲಿ ಅವರ ತಮ್ಮ ಕೆಲಸವನ್ನು ಮಾಡುತ್ತಾರೆ. 12 ದಿನಗಳು ಅಂದರೆ ನಮ್ಮ ಆಪ್ಷನ್ ಯಾವುದು ಕರೆಕ್ಟ್ ಆಗಿರುತ್ತೆ? ನಮ್ಮ ಆಪ್ಷನ್ 12 ದಿನಗಳು. ಅದೇ ರೀತಿಯಾಗಿ ನಮ್ಮ ಮುಂದಿನ ಪ್ರಶ್ನೆಯನ್ನು ನೋಡಬೇಕಾದರೆ ನೋಡಿ, ಬಹಳ ಈ ರೀತಿಯ ಪ್ರಶ್ನೆಗಳು ನಿಮ್ಮ TT ಎಕ್ಸಾಮ್ಗೆ ಬರಲು ಬಹಳ ಚಾನ್ಸಸ್ ಇದೆ. ಪಿ, ಕ್ಯೂ ಮತ್ತು ಆರ್ ಮೂವರು ಸೇರಿ ಒಂದು ಕೆಲಸವನ್ನು 12 ದಿನಗಳಲ್ಲಿ ಪೂರ್ಣಗೊಳಿಸುತ್ತಾರೆ. ಮೊದಲು ಬರ್ಕೊಳ್ಳೋಣ, ನೋ ಕನ್ಫ್ಯೂಷನ್. ಪಿ ಪ್ಲಸ್ ಕ್ಯೂ ಪ್ಲಸ್ ಆರ್ 3 ಜನ ಸೇರಿ ಒಂದು ಕೆಲಸವನ್ನು 12 ಅಂದರೆ ನಮಗೆ ಗೊತ್ತಿರೋದೆ 1/12. ಪಿ ಮತ್ತು ಕ್ಯೂ ಒಟ್ಟಿಗೆ ಆ ಕೆಲಸವನ್ನು 20 ದಿನಗಳಲ್ಲಿ ಪೂರ್ಣಗೊಳಿಸುತ್ತಾರೆ. ಅಂದರೆ ಪಿ ಪ್ಲಸ್ ಕ್ಯೂ ಇಬ್ಬರು ಸೇರಿ 20 ದಿನಗಳಲ್ಲಿ ಆ ಕೆಲಸವನ್ನು ಪೂರ್ಣಗೊಳಿಸುತ್ತಾರೆ. ಆರ್ ಒಬ್ಬನೇ ಆ ಕೆಲಸವನ್ನು ಎಷ್ಟು ದಿನಗಳಲ್ಲಿ ಪೂರ್ಣಿಸುತ್ತಾನೆ? ಅಂದರೆ ಆರ್ = ಎಷ್ಟು ಕೊಡಬಹುದು ನೀವು ಇಲ್ಲಿ? ನಮಗೇನು ಕೊಟ್ಟಿದ್ದಾರೆ? ಪಿ ಕ್ಯೂ ಆರ್ ಇಷ್ಟು ದಿನಗಳಲ್ಲಿ ಕೆಲಸ ಮುಗಿಸುತ್ತಾರೆ. ಪಿ ಪ್ಲಸ್ ಕ್ಯೂ 20 ಅಂದರೆ ನಮಗೆ ಗೊತ್ತು ಪಿ ಪ್ಲಸ್ ಕ್ಯೂ ಎಷ್ಟು ದಿನಗಳಲ್ಲಿ ಕೆಲಸವನ್ನು ಮುಗಿಸುತ್ತಾರೆ. ಆದ ಕಾರಣ ಇನ್ ಪ್ಲೇಸ್ ಆಫ್ ಪಿ ಪ್ಲಸ್ ಕ್ಯೂ ನಾನು ಏನು ವ್ಯಾಲ್ಯೂ ಪುಟ್ ಮಾಡುತ್ತೇನೆ? 1/20. ಆವಾಗ ನಾವು ಆರ್ ವ್ಯಾಲ್ಯೂ ಕಂಡುಹಿಡಿಯಲು ಬಹಳ ಸಹಕಾರಿಯಾಗುತ್ತದೆ. ಆದ್ದರಿಂದ ನೋಡಬಹುದು ನೀವು, ಪಿ ಪ್ಲಸ್ ಕ್ಯೂ ವ್ಯಾಲ್ಯೂ ಏನು ಕೊಟ್ಟಿದ್ದಾರೆ? 1/20 ಪ್ಲಸ್ ಆರ್ = 1/12. 1/20 ಪ್ಲಸ್ ಇದೆ, ಆ ಸೈಡ್ ಹೋದರೆ ಮೈನಸ್. ನಿಮ್ಗೆ ಗೊತ್ತಿರೋದು ಈಗ ಹೇಳ್ಕೊಟ್ಟಿದ್ದೇನೆ. 1/12 ಮೈನಸ್ 1/20. ಆದ ಕಾರಣ ಇಲ್ಲಿ ನಾವು ಏನು ಕಂಡುಹಿಡಿಯಬೇಕು? ಸೇಮ್ 12 ಮತ್ತು 20 ಲಸ ಲಘುತ್ತಮ ಸಾಮಾನ್ಯ ಅಪವರ್ತನ. 4 3 12, 4 5 20, 3 1 5 ಆಸ್ ಇಟ್ ಈಸ್, 5 1 5. ಆದ ಕಾರಣ 4 × 3 × 5 = 60. ಆದ ಕಾರಣ ನಮ್ಮ ಲಸ ಏನು ಬಂತು? 60 ಬಂದಾಗ ಇಲ್ಲಿ ನಾನು 60 ಬರೆಯುತ್ತೇನೆ. 12 12 5 60, ಇದು 3. ಆದ ಕಾರಣ 5 1 5, 3 1 3. ನಮಗೇನು ಬಂತು? 2/60. 2/60 ಅಂದರೆ 2 1 2 3 6. ಆದ ಕಾರಣ 1/30. 1/30 ಅಂದರೆ
ಆರ್ ಅಂದ್ರೆ ನಮ್ಗೆ ಆರ್ ವ್ಯಾಲ್ಯೂ ಕಂಡುಹಿಡಿದ್ದೇವೆ. ಆರ್ ಈಕ್ವಲ್ ಟು 1/30 ಅಂದರೆ ಆರ್ ಒಬ್ಬನೇ ಎಷ್ಟು ದಿನಗಳಲ್ಲಿ ಮುಗಿಸುತ್ತೆ ನೀವೇ ಹೇಳಿ? 30. ಎಷ್ಟು ಸುಲಭವಾಗಿದೆ ನೋಡಿ. ಆದ ಕಾರಣ ನಮ್ಮ ಆಪ್ಷನ್ ಏನಾಗಿರುತ್ತೆ? 30 ಅಲ್ಲಿ ಕೊಟ್ಟಿರುತ್ತಾರೆ. ನಾನು ಆಪ್ಷನ್ ಯಾಕೆ ತೊಗೊಂಡಿಲ್ಲ ಅಂದರೆ ನಿಮಗೆ ಗೊತ್ತಿರಬೇಕು ಯಾವ ರೀತಿ ಸಾಲ್ವ್ ಮಾಡಬೇಕಂತ. ನಾನು ಜಸ್ಟ್ ಕ್ವಶನ್ಗಳನ್ನು ತೆಗೆದುಕೊಂಡಿದ್ದೇನೆ. ನಮ್ಮ ಮುಂದಿನ ಪ್ರಶ್ನೆ, ರಾಜು ಕಮಲಗಿಂತ 2 ಪಟ್ಟು ಹೆಚ್ಚು ದಕ್ಷನಾಗಿದ್ದಾನೆ. 2 times more ಎಫಿಷಿಯನ್ಸಿ. ಕಮಲ ಒಂದು ಕೆಲಸವನ್ನು ನಮಗೇನು ಕೊಟ್ಟಿದ್ದಾರೆ? ಕಮಲ ಒಂದು ಕೆಲಸವನ್ನು 15 ದಿನಗಳಾಗಿ ಪೂರ್ಣಗೊಳಿಸಿದರೆ ಅದೇ ಒಂದು ಕೆಲಸವನ್ನು ರಾಜು ಎಷ್ಟು ದಿನವಾಗಿ ಪೂರ್ತಿಸಬಹುದು? ನೋಡಿ, 2 times more ಎಫಿಷಿಯನ್ಸಿ ಅಂದರೆ ಕಮಲ ಒಂದು ಕೆಲಸವನ್ನು 4 ದಿನಗಳು ತಗೊಂಡಿದ್ದಾರೆ, ಅದೇ ಕೆಲಸವನ್ನು ರಾಜು 2 ದಿನ ತಗೋತಾನೆ. ಯಾಕೆ? ಮೋರ್ ಎಫಿಷಿಯನ್ಸಿ 2 times 2 ಪಟ್ಟು ಡಬಲ್. ಆಗ ಕಮಲ 15 ದಿನಗಳು ತೆಗೆದುಕೊಂಡಿದ್ದರೆ ರಾಜು ಎಷ್ಟು ತಗೋತಾನೆ? ವಿತೌಟ್ ಡೂಯಿಂಗ್ ಎನಿ ಕ್ಯಾಲ್ಕುಲೇಷನ್ ನಾವು ಆನ್ಸರ್ ಹೇಳಬಹುದು. 15 ಆದರೆ ಅದರ ಹಾಫ್ 7.5. ಆದ ಕಾರಣ ರಾಜು ತೆಗೆದುಕೊಳ್ಳುವ ದಿನಗಳು ಎಷ್ಟು? 7 ದಿನ ಅರ್ಧ ಅಂದರೆ 7.5 days ಅನ್ನು ರಾಜನು ತೆಗೆದುಕೊಳ್ಳುತ್ತಾನೆ. ಇದು ಪ್ರಶ್ನೆ ಬಹಳ ಸುಲಭ ಮತ್ತು ಈ ರೀತಿಯ ಪ್ರಶ್ನೆ ನಾವು without doing any calculation we have to solve this type of question. ನೆಕ್ಸ್ಟ್ ನಮ್ಮ ಮುಂದಿನ ಪ್ರಶ್ನೆ ನಮ್ಮ ಮುಂದಿನ ಪ್ರಶ್ನೆ, 8 ಕಾರ್ಮಿಕರು ಒಂದು ಗೋಡೆಯನ್ನು 15 ದಿನಗಳಲ್ಲಿ ಕಟ್ಟಿದರೆ 10 ಕಾರ್ಮಿಕರು ಅದೇ ಗೋಡೆಯನ್ನು ಕಟ್ಟಲು ಎಷ್ಟು ದಿನಗಳನ್ನು ತೆಗೆದುಕೊಳ್ಳುತ್ತಾರೆ? ಈ ರೀತಿಯ ಪ್ರಶ್ನೆ ಬಹಳ ಸುಲಭವಾಗಿ ಮತ್ತು ನಾವು ಬಿಡಿಸಬಹುದು. ನೋಡಿ, ಇಲ್ಲಿ 8 ಕಾರ್ಮಿಕರು 8 ಕಾರ್ಮಿಕರು ಒಂದು ಗೋಡೆಯನ್ನು 15 ದಿನಗಳಲ್ಲಿ ಕಟ್ಟುತ್ತಿದ್ದಾರೆ. ಅದೇ 10 ಕಾರ್ಮಿಕರು ಎಷ್ಟು ದಿನಗಳಲ್ಲಿ ಕಟ್ಟುತ್ತಿದ್ದಾರೆ? ಕ್ವಶನ್ ಮಾರ್ಕ್. ಅದನ್ನು ನಾನು ಎಕ್ಸ್ ಅಂತ ಕನ್ಸಿಡರ್ ಮಾಡುತ್ತೇನೆ. 8 ಕಾರ್ಮಿಕರು 15 ದಿನಗಳು ತಗೋತಿದ್ದಾರೆ, ಅದೇ 10 ಕಾರ್ಮಿಕರು ಎಷ್ಟು ದಿನಗಳನ್ನು ತೆಗೆದುಕೊಳ್ಳುತ್ತಿದ್ದಾರೆ ಎಂಬುದು ಅದೇ ನಮ್ಮ ಒಂದು ಪ್ರಶ್ನೆಯಾಗಿದೆ. ಇಲ್ಲಿ ನೋಡಬಹುದು ಎಕ್ಸ್ 10 ಎಕ್ಸ್ ಜೊತೆ ಇಂಟು ಇದೆ. ನಾವು ಎಕ್ಸ್ ವ್ಯಾಲ್ಯೂ ಕಂಡುಹಿಡಬೇಕಾದರೆ 10 ಮಲ್ಟಿಪ್ಲೈ ಇದೆ, ಇಲ್ಲಿ ಏನಾಗಿರುತ್ತೆ? ಡಿವೈಡ್. ಆದ ಕಾರಣ 8 + 15 / 10. 5 2s 10, 5 3s 15, 2 1s 2, 4s 4 3s 12. ಆದ ಕಾರಣ 10 ಕಾರ್ಮಿಕರು 12 ದಿನಗಳು ತೆಗೆದುಕೊಳ್ಳುತ್ತಾರೆ. ನೋಡಿ, ಈ ರೀತಿಯ ಪ್ರಶ್ನೆಗಳು ಬಹಳ ಈಸಿ ಮತ್ತು ಸುಲಭವಾಗಿದೆ. ಇದರಲ್ಲಿ 8 ಕಾರ್ಮಿಕರು ಆ ಗೋಡೆ ಅಂದರೆ ಯಾವುದೇ ಒಂದು ವ್ಯಕ್ತಿಯು ಇಷ್ಟು ದಿನಗಳಲ್ಲಿ ಇಷ್ಟು ವರ್ಕ್ ಮಾಡ್ತಾ ಇದ್ದಾನೆ, ಅದೇ ರೀತಿಯಾಗಿ ಆ ಮತ್ತೊಂದು ದಿನಗಳಲ್ಲಿ ಯಾವ ರೀತಿಯ ವರ್ಕ್ ಮಾಡುತ್ತಾನೆಂಬುದನ್ನು ಬಹಳ ಸುಲಭವಾಗಿ ಕಂಡುಹಿಡಿಯುವ ಒಂದು ಇದು ವಿಧಾನವಾಗಿದೆ. ಅದೇ ರೀತಿಯಾಗಿ ನಮ್ಮ ಮುಂದಿನ ಪ್ರಶ್ನೆ, ಒಂದು ಟ್ಯಾಂಕಿಗೆ ಅಳವಡಿಸಲಾದ ಎ ಪೈಪನ್ನು 10 ಗಂಟೆಗಳಲ್ಲಿ ತುಂಬಿಸಿದರೆ, ಅಂದರೆ ಒಂದು ಟ್ಯಾಂಕ್ ಇದೆ, ಇಲ್ಲಿ ಟ್ಯಾಂಕ್ ಯಾವ ರೀತಿ ಇರುತ್ತೆ? ಇದೇ ರೀತಿ ಇರುತ್ತೆ. ಟ್ಯಾಂಕ್ ಅನ್ನು ತುಂಬಲು ಎಷ್ಟು ಗಂಟೆ ಬೇಕಾಗಿದೆ? 10 ಗಂಟೆಗಳು. ಅದೇ ಬಿ ಪೈಪ್ ಅನ್ನು 15 ಗಂಟೆಗಳಲ್ಲಿ ಖಾಲಿ ಮಾಡುತ್ತದೆ. ಅಂದರೆ ಇದು ಎ ಪೈಪ್ ಇದೆ, ತುಂಬ್ತಾ ಇದೆ, ಇದು ಬಿ ಪೈಪ್ ಇದೆ, ಇಲ್ಲಿ ಖಾಲಿ ಆಗ್ತಿದೆ. ಇದು 15 ಗಂಟೆ ತೊಳೆಯುತ್ತೆ, ಅಂದರೆ ಅವರ್ಸ್ ಗಂಟೆ ಅಂತ ಬರೆಯುತ್ತೇನೆ. 2 ಪೈಪ್ಗಳು ಏಕಕಾಲದಲ್ಲಿ ತೆರೆದರೆ ಖಾಲಿ ಟ್ಯಾಂಕ್ ಎಷ್ಟು ಗಂಟೆ ತುಂಬುತ್ತದೆ? ಅಂದರೆ ಖಾಲಿ ಟ್ಯಾಂಕ್ ಎಷ್ಟು ಗಂಟೆ ತುಂಬುತ್ತದೆ ಅಂದರೆ ಇದು ಅದೇ ರೀತಿಯಾಗಿ ಇಲ್ಲಿ ನಾವು ಪೈಪ್ನಲ್ಲಿ ನೀರನ್ನು ಬಿಡುತ್ತೇವೆ, ಅದೇ ಸಮಯದಲ್ಲಿ ನೀರು ಹೊರಗೆ ಹೋಗುತ್ತದೆ. ಅಂದರೆ ಅವ್ರು ಏನು ಹೇಳ್ತಾರೆ, 2 ಅಟ್ ಎ ಟೈಮ್ ನಾವು ಓಪನ್ ಮಾಡಿದರೆ, ಆನ್ ಮಾಡಿದರೆ ಇದು ಖಾಲಿ ಟ್ಯಾಂಕ್ ತುಂಬುವ ಸಮಯ ಎಷ್ಟು? ಆದರೆ ಎ ಪೈಪ್ ತುಂಬಲು ಎಷ್ಟು ಸಮಯ ತಗೋತಾ ಇದೆ? 10 ಗಂಟೆ, ಅಂದರೆ 1/10. ಅದೇ ಬಿ ಖಾಲಿ ಆಗಲು ಎಷ್ಟು ಸಮಯ ತಗೋತಾ ಇದೆ? 15 ಗಂಟೆ, ಅಂದರೆ 15 hours, 1/5. ಅಟ್ ಎ ಟೈಮ್ ಇಲ್ಲಿ ನೋಡಿ, 2 ಪೈಪ್ಗಳು ಏಕಕಾಲದಲ್ಲಿ ಅಂದರೆ ಪ್ಲಸ್. ಆದ ಕಾರಣ ನಿಮಗೆ ಗೊತ್ತಿರಬಹುದು ಎ ಪ್ಲಸ್ ಬಿ ಈಕ್ವಲ್ ಟು 1/10 + 1/15. ಕ್ರಾಸ್ ಮಲ್ಟಿಫಿಕೇಶನ್ ಈಗ ಹೇಳ್ಕೊಟ್ಟೆ ನಾನು. 10 × 15 ಆಗುತ್ತೆ 150. 1 × 15 15, 1 × 10 10. ಆದ ಕಾರಣ 25 / 150. 25 / 150. 5 5 25, 5 3 15, 5 1 5 3 15, 5 1 5 3 15, 1/30. ಆದ ಕಾರಣ ತುಂಬಲು ಮತ್ತು ಖಾಲಿ ಆಗಲು ಬೇಕಾದ ಸಮಯ 1/30 = 30 hours, or 30 ಗಂಟೆ.
ಖಾಲಿ ಟ್ಯಾಂಕ್ ಎಷ್ಟು ಗಂಟೆ ತುಂಬುತ್ತೆ ಅಂದರೆ ಖಾಲಿ ಟ್ಯಾಂಕ್ ಎಷ್ಟು ಗಂಟೆ ತಗುತ್ತೆ 30 ಗಂಟೆಗಳಲ್ಲಿ. ಅದೇ ರೀತಿಯಾಗಿ ನೀರು ಒಳಗಡೆ ಹೋಗುತ್ತೆ, ನೀರು ಹೊರಗಡೆ ಹೋಗುತ್ತೆ, ಆದರೂ ಕೂಡ ಟ್ಯಾಂಕ್ ಫುಲ್ ಆಗಿರುತ್ತದೆ ಎಷ್ಟು ಗಂಟೆಗಳ ನಂತರ? 30 ಗಂಟೆಗಳ ನಂತರ. ಅದೇ ರೀತಿಯಾಗಿ ನಮ್ಮ ಮುಂದಿನ ಪ್ರಶ್ನೆ, ಸುರೇಶನು ಒಂದು ಕೆಲಸವನ್ನು 15 ದಿನಗಳಲ್ಲಿ ಪೂರ್ಣಗೊಳಿಸುತ್ತಾನೆ. ಅವನು 6 ದಿನಗಳ ಕೆಲಸ ಮಾಡಿ ನಂತರ ಕೆಲಸ ಬಿಟ್ಟು ಹೋದಾಗ ಉಳಿದ ಕೆಲಸದ ಭಾಗವೆಷ್ಟು? ನೋಡಿ, ನಿಮ್ಗೆ ಗೊತ್ತಿರೋ ಹಾಗೆ ಸುರೇಶನು ಒಂದು ಕೆಲಸವನ್ನು ಎಷ್ಟು ದಿನಗಳನ್ನು ಮಾಡುತ್ತಾನೆ? 6 ದಿನಗಳಲ್ಲಿ. ಅಥವಾ ಅದಕ್ಕೆ ನಾವು ಸುರೇಶನು ಕೆಲಸ ಮಾಡುವ ದಿನ, ಸುರೇಶ್ ಎಷ್ಟು ದಿನಗಳಲ್ಲಿ ಕೆಲಸ ಮಾಡುತ್ತಾನೆ? 18 ಅಂದರೆ 1/18. 6 ದಿನಗಳ ಮಾಡಿದ ಕೆಲಸ, 6 ದಿನದ ಮಾಡಿದ ಕೆಲಸ ಎಷ್ಟಾಗುತ್ತೆ? 6 ದಿನ ಅಂದರೆ 6 × 1/18. 6 1 6 3 18. 1/3 ಡೇಸ್ ಮಾಡ್ತಾನೆ. 6 ದಿನಗಳಲ್ಲಿ ಎಷ್ಟು ಕೆಲಸ ಮಾಡುತ್ತಾನೆ? 1/3. ಉಳಿದ ಕೆಲಸದ ಭಾಗ ನಾವು ಏನು ಕಂಡುಹಿಡಿಯಬೇಕು? ಉಳಿದ ಕೆಲಸದ ಭಾಗ ಅಂದರೆ ಕರೆಕ್ಟ್ ಒಂದು ಭಾಗ ಇರುತ್ತೆ, ಆ ಭಾಗದಲ್ಲಿ 1/3 ಅಂದರೆ ಒಂದು ಭಾಗದಲ್ಲಿ ಅವನು ಎಷ್ಟು 6 ದಿನ ಕೆಲಸ ಮಾಡಿದರೆ ಎಷ್ಟಾಗುತ್ತೆ? 1/3. ಆದ ಕಾರಣ 1 × 3 3, 1 × 3 3, 1 × 1 1, 2/3. ಅದರದೇ ಉಳಿದ ಭಾಗವೆಷ್ಟು? ಅವನು ಮಾಡಬೇಕಾದ ಉಳಿದ ಭಾಗ 2/3. ಈ ರೀತಿಯ ಪ್ರಶ್ನೆಗಳು ನಮ್ಮ TET ಎಕ್ಸಾಮ್ಗೆ ಬಹಳ ಪ್ರಮುಖ ಮತ್ತು ಬಹಳ ಇಂಪಾರ್ಟೆಂಟ್ ಕ್ವಶನ್ ಆಗಿದೆ. ಇಲ್ಲಿ ನೋಡ್ಬೋದು, ಉಳಿದ ಭಾಗ ಕಂಡು ಹಿಡಿಯಲು ಯಾವ ರೀತಿ ಅಂದರೆ ಒಂದು ಭಾಗ ಇರುತ್ತೆ, ಫುಲ್ ಒಂದು ಭಾಗ, ಆ ಭಾಗದಲ್ಲಿ ಅವನು ಎಷ್ಟು ವರ್ಕ್ ಮಾಡಿದ್ದಾನೆ? 1/3. ಅಂದರೆ 1 - 1/3 ನಾವು LCM ನಾನು ಹೇಳ್ಕೊಟ್ಟೆ, ಅದೇ ಕ್ರಾಸ್ ಮಲ್ಟಿಫಿಕೇಶನ್. 1 × 3 3, 1 × 3 3, 1 × 1 1, 3 - 1 is 2. ಉಳಿದ ಭಾಗ ಎಷ್ಟು? 2/3.